ಮಗು ಹುಟ್ಟಿದಾಗ ನಾರ್ಮಲ್ ಆಗಿತ್ತಾ? ಹುಟ್ಟಿದ ತಕ್ಷಣ ಮಗು ಅಳಬೇಕು, ಮಗು ಹತ್ತಿಲ್ವಾ? ಇಲ್ಲ ಸರ್, ಮಗು ಹತ್ತಿರಲಿಲ್ಲ, 1 ನಿಮಿಷ 2 ನಿಮಿಷ ಹತ್ತಿರಲಿಲ್ಲ, ಹಾಸ್ಪಿಟಲ್ ಇಟ್ಟಿದ್ರು, ICU ಇಟ್ಟಿದ್ರು, ಮಗುಗೆ ಆಕ್ಸಿಜನ್ ಕೊಟ್ಟರು, ಅದೆಲ್ಲ ಮಾಡಿದ್ರು ಅಂತ ಹೇಳಿದಾಗ ಸ್ಟ್ರಾಂಗ್ ರೀಸನ್ ಅದು. ಯಾಕಂದರೆ ಹುಟ್ಟಿದ ತಕ್ಷಣ ಮಗು ಅಳಬೇಕು. ಯಾಕೆ? ಅತ್ತಾಗ ಉಸಿರು ತೊಗೊಳುತ್ತೆ, ಉಸಿರು ತೊಗೊಳಿದಾಗ ಉಸಿರು ಬ್ರೈನಿಗೆ ಹೋಗುತ್ತೆ, ಬ್ರೈನ್ ಎಲ್ಲ ಫಂಕ್ಷನ್ ಶುರು ಆಗುತ್ತೆ, ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ. ಅವರು ಹತ್ತಿಲ್ಲ, ಎಷ್ಟೊತ್ತು ಹತ್ತಿಲ್ವೋ ಅಷ್ಟು ಜಾಸ್ತಿ ಬ್ರೈನ್ ಡ್ಯಾಮೇಜ್ ಆಗ್ತಾ ಶುರು ಆಗುತ್ತೆ. 30 to 40 ಸೆಕೆಂಡ್ ಹತ್ತಿಲ್ಲ ಅಂದರೆ ಸಮ್ ಸ್ಮಾಲ್ ಪಾರ್ಟ್ ಆಫ್ ಬ್ರೈನ್ ಮೇ ಬಿ ಅಫೆಕ್ಟೆಡ್. ಸ್ಮಾಲ್ ಮೇ ಬಿ ಸಮ್ ಹ್ಯಾಂಡ್ ಮೂವ್ಮೆಂಟ್ ಅವ್ರಿಗೆ ತೊಂದರೆ ಆಗ್ಬೋದು, ನಡೆಯೋಕ್ಕೆ ತೊಂದರೆ ಆಗ್ಬೋದು, ಕೂತ್ಕೊಳ್ಳೋದು. 1 ಮಿನಿಟ್ ಮೇಲೆ ಹತ್ತಿಲ್ಲ ಅಂದರೆ ಅನದರ್ 5-10%, 20% ಜಾಸ್ತಿ ಬ್ರೈನ್ ಅಫೆಕ್ಟ್ ಆಗುತ್ತೆ. ಅಲ್ಲಿ ತನಕ ಆಕ್ಸಿಜನ್ ಎಲ್ಲಿ ಎಷ್ಟು ಹೊತ್ತು ಆಕ್ಸಿಜನ್ ಕಟ್ ಆಫ್ ಆಗಿರುತ್ತೋ ಅಷ್ಟು ಜಾಸ್ತಿ ಬ್ರೈನ್ ಪ್ರಾಬ್ಲಮ್ ಶುರು ಆಗ್ತಾ ಹೋಗುತ್ತೆ. 3 ಮಿನಿಟ್ಸ್ ಹತ್ತಿಲ್ಲ, ಮೆಜಾರಿಟಿ ಬ್ರೈನ್ ಅಫೆಕ್ಟ್ ಆಗಿದೆ. ಇನ್ನೊಂದು ಡೆವಲಪ್ಮೆಂಟ್ ಮೈಲ್ ಸ್ಟೋನ್, ಅದೊಂದು ತುಂಬಾನೇ ತಲೆ ಕೆಡಿಸ್ಕೊಳ್ತಾ ಇರ್ತೀವಿ. ನನ್ನ ಮಗು ಆಯ್ತು 1.5 ವರ್ಷ ಆಯ್ತು, ಚೆನ್ನಾಗಿ ನಡೀತಾ ಇಲ್ಲ, ಕ್ರಾಲ್ ಮಾಡ್ತಾ ಇಲ್ಲ, ಈ ಏಜ್ ಕ್ರಾಲ್ ಮಾಡ್ಬೇಕಾಗಿತ್ತು, ಮಾತಾಡ್ತಾ ಇಲ್ಲ, ಈ ಏಜ್ ಬರ್ಬೇಕಾಗಿತ್ತು. ಆ ಥರದೊಂದಿಷ್ಟು ಮಕ್ಕಳಲ್ಲಿ ಯಾಕೆ ಆ ಥರದೊಂದಿಷ್ಟು ಲೇಟ್ ಅಂತ ಹೇಳ್ತಾರಲ್ಲ, ಹಂಗೆ ಯಾಕೆ ಆಗತ್ತೆ ಅಂತ? ಸುಮಾರು ಕಾರಣಗಳಿದ್ದಾವೆ. ಡೆವಲಪ್ಮೆಂಟಲ್ ಮೈಲ್ ಸ್ಟೋನ್ ಡಿಲೇ ಅಂತ ಹೇಳ್ತೀವಿ ನಾವು. ಸುಮಾರು ಕಾರಣಗಳಿದ್ದಾವೆ. ಫಸ್ಟ್ ನಂಬರ್ 1 ರೀಸನ್, ಮೋಸ್ಟ್ ಕಾಮನ್ ರೀಸನ್ ನಾವು ಫಸ್ಟ್ ಏನು ಕೇಳ್ತೀವಿ ಅಂದರೆ, ಮಗು ಹುಟ್ಟಿದಾಗ ನಾರ್ಮಲ್ ಆಗಿತ್ತಾ? ಹುಟ್ಟಿದ ತಕ್ಷಣ ಮಗು ಅಳಬೇಕು, ಮಗು ಹತ್ತಿಲ್ವಾ? ಇಲ್ಲ ಸರ್, ಮಗು ಹತ್ತಿರಲಿಲ್ಲ, 1 ನಿಮಿಷ 2 ನಿಮಿಷ ಹತ್ತಿರಲಿಲ್ಲ, ಹಾಸ್ಪಿಟಲ್ ಇಟ್ಟಿದ್ರು, ICU ಇಟ್ಟಿದ್ರು, ಮಗುಗೆ ಆಕ್ಸಿಜನ್ ಕೊಟ್ಟರು, ಅದೆಲ್ಲ ಮಾಡಿದ್ರು ಅಂತ ಹೇಳಿದಾಗ ಸ್ಟ್ರಾಂಗ್ ರೀಸನ್ ಅದು. ಯಾಕಂದರೆ ಹುಟ್ಟಿದ ತಕ್ಷಣ ಮಗು ಅಳಬೇಕು. ಯಾಕೆ? ಅತ್ತಾಗ ಉಸಿರು ತೊಗೊಳುತ್ತೆ, ಉಸಿರು ತೊಗೊಳಿದಾಗ ಉಸಿರು ಬ್ರೈನಿಗೆ ಹೋಗುತ್ತೆ, ಬ್ರೈನ್ ಎಲ್ಲ ಫಂಕ್ಷನ್ ಶುರು ಆಗುತ್ತೆ, ಬ್ರೈನ್ ಆ್ಯಕ್ಟಿವೇಟ್ ಆಗುತ್ತೆ. ಅವರು ಹತ್ತಿಲ್ಲ, ಎಷ್ಟೊತ್ತು ಹತ್ತಿಲ್ವೋ ಅಷ್ಟು ಜಾಸ್ತಿ ಬ್ರೈನ್ ಡ್ಯಾಮೇಜ್ ಆಗ್ತಾ ಶುರು ಆಗುತ್ತೆ. ಈಗ 30 ಸೆಕೆಂಡ್ ಹತ್ತಿಲ್ಲ, 30 to 40 ಸೆಕೆಂಡ್ ಹತ್ತಿಲ್ಲ ಅಂದರೆ ಸಮ್ ಸ್ಮಾಲ್ ಪಾರ್ಟ್ ಆಫ್ ಬ್ರೈನ್ ಮೇ ಬಿ ಅಫೆಕ್ಟೆಡ್. ಸ್ಮಾಲ್ ಮೇ ಬಿ ಸಮ್ ಹ್ಯಾಂಡ್ ಮೂವ್ಮೆಂಟ್ ಅವ್ರಿಗೆ ತೊಂದರೆ ಆಗ್ಬೋದು, ನಡೆಯೋಕ್ಕೆ ತೊಂದರೆ ಆಗ್ಬೋದು, ಕೂತ್ಕೊಳ್ಳೋದು. 1 ಮಿನಿಟ್ ಮೇಲೆ ಹತ್ತಿಲ್ಲ ಅಂದರೆ ಅನದರ್ 5-10%, 20% ಜಾಸ್ತಿ ಬ್ರೈನ್ ಅಫೆಕ್ಟ್ ಆಗುತ್ತೆ. ಅಲ್ಲಿ ತನಕ ಆಕ್ಸಿಜನ್ ಎಲ್ಲಿ ಎಷ್ಟು ಹೊತ್ತು ಆಕ್ಸಿಜನ್ ಕಟ್ ಆಫ್ ಆಗಿರುತ್ತೋ ಅಷ್ಟು ಜಾಸ್ತಿ ಬ್ರೈನ್ ಪ್ರಾಬ್ಲಮ್ ಶುರು ಆಗ್ತಾ ಹೋಗುತ್ತೆ. 3 ಮಿನಿಟ್ಸ್ ಹತ್ತಿಲ್ಲ, ಮೆಜಾರಿಟಿ ಬ್ರೈನ್ ಅಫೆಕ್ಟ್ ಆಗಿರುತ್ತೆ. ಏನು ಅದರಿಂದ? ಆ ಬ್ರೈನು ಯಾವ್ಯಾವ ಪಾರ್ಟಿಗೆ ಕರೆಕ್ಟ್ ಕಂಟ್ರೋಲ್ ಮಾಡುತ್ತೋ, ಕುತ್ಕೊಳ್ಳೋದು, ನಿಂತ್ಕೊಳ್ಳೋದು, ಮಾತಾಡೋ ಪೋರ್ಷನ್ನು, ಕೇಳಿಸ್ಕೊಳ್ಳೋ ಪೋರ್ಷನ್ನು, ಅದೆಲ್ಲ ಅಫೆಕ್ಟ್ ಆಗಿರುತ್ತೆ. ಮಗು 6 ತಿಂಗಳು 7 ತಿಂಗಳು 8 ತಿಂಗಳಾದರೂ ಕುತ್ಕೊಳ್ಳೋಕ್ಕಾಗಲ್ಲ, ಕತ್ತು ನಿಂತಿರಲ್ಲ, ಹಿಂಗೆ ಆಬ್ಲಿಸ್ತಿರುತ್ತೆ, ನೋಡಲ್ಲ. ನಿಮಗೆ ನಾವು ಹಿಸ್ಟ್ರಿ ಕೇಳಿದಾಗ ಇದು ಹೇಳ್ತಾರೆ, ಹಾಂ ಸರ್ ಹುಟ್ಟಿದಾಗ ಸ್ವಲ್ಪ ಕಾಂಪ್ಲಿಕೇಶನ್ ಆಗಿತ್ತು, ಅದು ಇದಾಗಿತ್ತು, ನೀರು ಕುಡಿದಿತ್ತು ಮಗು, ಅದೆಲ್ಲ ಹೇಳ್ತಾರೆ. ಅದಾಗಿರಲಿಲ್ಲ ಸರ್, ಮಗು ಚೆನ್ನಾಗಿತ್ತು, ಹುಟ್ಟಿದಾಗ ಅಳ್ತು, ನಾರ್ಮಲ್ ಆಗಿತ್ತು, ಅಡ್ಮಿಟು ಮಾಡಿಲ್ಲ, ಡೈರೆಕ್ಟ್ ನಮಗೆ ಕೊಟ್ಬಿಟ್ರು. ಬಟ್ ಇವಾಗ 7 ತಿಂಗಳಾಗಿದೆ, ಕತ್ತು ನಿಂತಿಲ್ಲ, ಇವಾಗ 9 ತಿಂಗಳಾಗಿದೆ, ಕುತ್ಕೋತಾ ಇಲ್ಲ, ಇವಾಗ 1 ವರ್ಷ ಆಗಿದೆ ಸರ್, ಇನ್ನೂ ಕುತ್ಕೋತಾ ಇಲ್ಲ, ನಿಂತ್ಕೋತಾ ಇಲ್ಲ. ಈ ಥರ ಬಂದಾಗ ಅದು ರೀಸನ್ ಹುಡ್ಕೋದು ಕಷ್ಟ. ಯಾಕಂದರೆ ಆಬ್ವಿಯಸ್ ರೀಸನ್ಸ್ ಇರೋದಿಲ್ಲ ನಮಗೆ, ಯಾವುದು ಓಪನ್ ರೀಸನ್ಸ್ ಇರೋದಿಲ್ಲ. ಆವಾಗ ಕೆಲವು ಇನ್ವೆಸ್ಟಿಗೇಟ್ ಮಾಡ್ತೀವಿ, ಫ್ಯಾಮಿಲಿ ಹಿಸ್ಟ್ರಿ ನೋಡ್ತೀವಿ, ಪೇರೆಂಟ್ಸ್ ಏನಾರು ಡಿಲೇ ಆಗಿತ್ತಾ, ಯಾವ್ದಾದ್ರು ಕ್ಲೋಸ್ ರಿಲೇಟಿವ್ ಈ ಥರ ತೊಂದರೆ ಇದೆಯಾ, ಮಗುಗೆ ಏನಾದ್ರು ಬೇರೆ ನ್ಯೂರಾಲಜಿಕಲ್ ಬ್ರೈನ್ ರಿಲೇಟೆಡ್ ಪ್ರಾಬ್ಲಮ್ ಇದೆಯಾ, ಏನು ಇನ್ವೆಸ್ಟಿಗೇಟ್ ಮಾಡಬೇಕಾ, MRI ಮಾಡಬೇಕಾ, CT ಸ್ಕ್ಯಾನ್ ಮಾಡಬೇಕಾ, ಬೇರೆ ಟೆಸ್ಟ್ಗಳು ಮಾಡಬೇಕಾ, ಫ್ಯಾಮಿಲಿ ಟ್ರೀ ತೊಗೋತೀವಿ, ಫ್ಯಾಮಿಲಿ ಹಿಸ್ಟ್ರಿ ನೋಡ್ತೀವಿ, ಅದೆಲ್ಲ ನೋಡ್ತೀವಿ. ರೂಟ್ ಇಂಥ ಕೇಸಸಲ್ಲಿ ಪಿನ್ ಪಾಯಿಂಟ್ ಆಗಿ ಡಯಾಗ್ನೋಸ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಎಲ್ಲ ಮಕ್ಕಳಲ್ಲೂ ಬ್ರೈನಲ್ಲಿ ಏನು ಟ್ಯೂಮರ್ ಇರೋದಿಲ್ಲ, ಎಲ್ಲ ಮಕ್ಕಳಲ್ಲೂ ಬ್ರೈನಲ್ಲಿ ಏನೋ ಇನ್ಫೆಕ್ಷನ್ ಇರೋದಿಲ್ಲ, MRI ಕೆಲಸ ನಾರ್ಮಲ್ ಬಂದಿರುತ್ತೆ ಹೇಳ್ತಿರೋದು ಮೋಸ್ಟ್ಲಿ. ಸ್ವಂತ ಕೇಸಲ್ಲಿ ಇಟ್ ಬಿಕಮ್ಸ್ ಎ ಕ್ವೆಶ್ಚನ್ ಮಾರ್ಕ್, ಎಲ್ಲಿಂದ ಬಂತು ಅಂತ ಕ್ವೆಶ್ಚನ್ ಮಾರ್ಕ್. ಬಟ್ ಡಿಪೆಂಡಿಂಗ್ ಆನ್ ದ ಸಿವಿಯಾರಿಟಿ ಟ್ರೀಟ್ಮೆಂಟ್ ವೇರಿ ಆಗುತ್ತೆ. ಅಂದರೆ ಈಗ ಸಿಕ್ಕಾಪಟ್ಟೆ ಸಿವಿಯರ್, 1.5 ವರ್ಷ ಮಗು ಕುತ್ಕೋತಾನೆ ಇಲ್ಲ, ಹಿಂಗೇ ಬಿದ್ದೋಗುತ್ತೆ, ಎತ್ಕೊಂಡೇ ಓಡಾಡಬೇಕು, ಅದಕ್ಕೆ ಅಕಾರ್ಡಿಂಗ್ಲಿ ಫಿಸಿಯೋಥೆರಪಿ, ಆಕ್ಯುಪೇಷನ್ ಥೆರಪಿ, ಮೆಡಿಕೇಶನ್ಸು ಅದೆಲ್ಲ ನಡೆಯುತ್ತೆ. ಮಾಡ್ರೇಟ್ ಇದೆ, ಇಲ್ಲ ಸರ್ 1.5 ವರ್ಷ ಅವನೇ ನಡೆಯಲ್ಲ, ಕೈ ಹಿಡ್ಕೊಂಡು ನಡಿಬೇಕು, ಅಕಾರ್ಡಿಂಗ್ಲಿ ಥೆರಪಿ ಚೇಂಜ್ ಆಗುತ್ತೆ. ಸೊ ಈ ಥರ ಎವ್ರಿ ಚೈಲ್ಡ್ ಈಸ್ ಯುನೀಕ್, ಎವ್ರಿ ಕೇಸ್ ಈಸ್ ಯುನೀಕ್, ರಿಕವರಿನೂ ಯುನೀಕು. ಈ ಮಗುವಲ್ಲಿ 1 ವರ್ಷದಲ್ಲಿ ರಿಕವರಿ ಕಾಣಿಸ್ತಾ ಇರುತ್ತೆ, ಇನ್ನೊಂದು ಮಗು 5 years ಆಗಿರುತ್ತೆ. ಸೊ ಆ ಥರ ಇದು ಮೈಲ್ ಸ್ಟೋನ್ಸ್. ಅದೇ ಹೇಳೋದು ಎಲ್ಲ ಪೇರೆಂಟ್ಸಿಗೆ ಹೇಳ್ತೀನಿ, ಅವನದು ವೇಟ್ ಬಗ್ಗೆ ಸ್ವಲ್ಪ, ಬರೀ ಹೈಟ್ ಬಗ್ಗೆ ಸ್ವಲ್ಪ, ಒಂದು ಅದ್ರ ಬಗ್ಗೆ ಫೋಕಸ್ ಆಮೇಲೆ ಮಾಡಿ, ಫಸ್ಟ್ ಮೈಲ್ ಸ್ಟೋನ್ ಬಗ್ಗೆ ಮಾಡಿ. ಈಗ ಅವನು 2 ವರ್ಷದ ಹುಡುಗ, ಸೆಂಟೆನ್ಸ್ ಮಾತಾಡಬೇಕು, ಮಮ್ಮಿ ಗಿವ್ ಮಿ ವಾಟರ್, ಮಮ್ಮಿ ನನಗೆ ಹೊಟ್ಟೆ ಹಸಿತಿದೆ ಅಂತ ಹೇಳಬೇಕು. ಸ್ವಲ್ಪ ತೊದಲಿ ಪರವಾಗಿಲ್ಲ, ಸ್ವಲ್ಪ ಇದರಲ್ಲಿ ಹೇಳಿ.
ಅದು ಹೇಳ್ತಾ ಇದ್ದಾನಾ ಇಲ್ವಾ? ಇಲ್ಲ ಸರ್ ಅದು ಹೇಳ್ತಾ ಇಲ್ಲ ಅವನು, ನೀವು ಬರೀ ವೇಟ್ ಬಗ್ಗೆ ಟೆನ್ಷನ್ ಮಾಡಿ ತೊಗೊಂಡಿದ್ದೀರಾ. ಅದು ಇಂಪಾರ್ಟೆಂಟು. ಅದು ಯಾಕೆ ಹೇಳ್ತಿಲ್ಲಮ್ಮ? ಕರೆದ್ರೆ ಬರ್ತಾನ? ಇಲ್ಲ ಸರ್ ಒಂದು 10 ಸಲ ಕರೆದ್ರೆ 2 ಸಲ ನೋಡ್ತಾನೆ ಸರ್, ಅದು ಇಂಪಾರ್ಟೆಂಟ್. ಬೇರೆ ಮಕ್ಕಳ ಜೊತೆ ಆಟ ಆಡ್ತಾನೆ ನಗ್ತಾನ? ಇಲ್ಲ ಸರ್ ಅವನ ಪ್ರಪಂಚದಲ್ಲಿ ಇರ್ತಾನೆ ಸರ್, ಮಕ್ಕಳಿದ್ರು ಅವನು ಹಿಂಗೆ ಇರ್ತಾನೆ. ಯಾಕೆ? ಇಸ್ ಇಟ್ ಎನ್ ಆಟಿಸಮ್ ಸ್ಪೆಕ್ಟ್ರಮ್ ಡಿಸಾರ್ಡರ್? ಇಸ್ ಇಟ್ ಸಮಥಿಂಗ್ ಡೆವಲಪ್ಮೆಂಟಲ್ ಇಶ್ಯೂ, ಸೋಷಿಯಲ್ ಪ್ರಾಬ್ಲಮ್ ಇದೆಯಾ, ಬಿಹೇವಿಯರಲ್ ಪ್ರಾಬ್ಲಮ್ ಇದೆಯಾ? ಅದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಬೇಕು ನಾವು. ಅದು ಬಿಟ್ಟು ನಾವು ಇದು ಇಂಪಾರ್ಟೆಂಟ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್, ಬಟ್ ಅದನ್ನು ಇಗ್ನೋರ್ ಮಾಡಿ ಇದ್ರ ಬಗ್ಗೆ ನಾವು ನೋಡ್ತಾ ಇರ್ತೀವಿ, ಅದು ತಪ್ಪು. ಸೊ ಮೈಲ್ ಸ್ಟೋನ್ ಡಿಲೇ ಡೆಫಿನೆಟ್ಲಿ ಕ್ಲೋಸ್ ವಾಚ್ ಮಾಡಬೇಕು. ಮಗು ಈಗ 6 ತಿಂಗಳಲ್ಲಿ ಉಳ್ತಾ ಇಲ್ಲ ಅಂದರೆ, 7 ತಿಂಗಳಾಗಿದೆ ಕುತ್ಕೊಂಡಿಲ್ಲ ಅಂದರೆ, 9ರಿಂದ 10 ತಿಂಗಳಾಗಿದೆ ಇನ್ನೂ ಕ್ರಾಲೇ ಮಾಡ್ತಾ ಇಲ್ಲ, 1 ವರ್ಷ ಆಗಿದೆ ಸಪೋರ್ಟಲ್ಲಿ ನಿಂತ್ಕೋತಾ ಇಲ್ಲ, 1.5 ವರ್ಷ ಆಗಿದೆ ಒಂದು ಸ್ಟೆಪ್ಪು ತೊಗೊಂಡಿಲ್ಲ ನಡೆದಿಲ್ಲ, 2 ಇಯರ್ಸ್ ಆಗಿದೆ ಒಂದು ವರ್ಡು ಮಾತಾಡಿಲ್ಲ, ಸೆಂಟೆನ್ಸು ಶಾರ್ಟ್ಸ್ ಮಾಡ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಅಲಾರ್ಮಿಂಗ್ ಸಿಚುವೇಶನ್. ಕರ್ಕೊಂಡು ಹೋಗಬೇಕು, ಚೆಕಪ್ ಮಾಡಿಸ್ಬೇಕು. ಪಕ್ಕದ ಮನೆಯವರು, ನಿಮ್ಮ ಅಜ್ಜಿ, ನಿಮ್ಮ ತಾತ, ಏನು ಬೇಕಾದ್ರೆ ಹೇಳಿ, ಬಿಡ್ಬಿಡು ಒಂದಿನ ಮಾತಾಡ್ತೇನೆ, ಇಗ್ನೋರ್ ಮಾಡಿ. ಯಾಕಂದರೆ ಇದು ಇದ್ದಾವೆ ಹೇಳ್ತಾರೆ ಫ್ಯಾಮಿಲಿಯಲ್ಲಿ, ಸರ್ ಇಲ್ಲ ನೀನು ಲೇಟಾಗಿ ಮಾತಾಡ್ದಂತೆ, ನೀ ಮದುವೆ ಆದ್ಮೇಲೆ ಮಾತಾಡ್ದಂತೆ, ನೀನು ಮಕ್ಕಳಾದ್ಮೇಲೆ ಮಾತಾಡ್ದಂತೆ, ಅವೆಲ್ಲ ಬೇಡ ನಮಗೆ. ಈಗ ಮಗು ಮಾತಾಡ್ತಿಲ್ಲ 2 ಇಯರ್ಸ್, ಲೆಟ್ಸ್ ವರ್ಕ್ ಆನ್ ದಟ್. ಆ ಥರ ಇದ್ದಾಗ ನಾನು ಹೇಳ್ತೀನಿ, ದಯವಿಟ್ಟು ಹೋಗಿ ಒಂದು ಎಕ್ಸಾಮಿನೇಷನ್ ಮಾಡಿಸಿ. ಎಸ್, ಇವತ್ತಿನ ಜನ್ರೇಷನಲ್ಲಿ ಪೇರೆಂಟ್ಸ್ ಏನೆಲ್ಲ ಚಾಲೆಂಜಸ್ ಅವರಿಗೆ ಎದುರಾಗತ್ತೆ, ಯಾವ ಥರ ಮಕ್ಕಳನ್ನ ಅವರು ಬೆಳೆಸಬೇಕು, ಏನೆಲ್ಲ ಕನ್ಫ್ಯೂಷನ್ಸ್ ಪೇರೆಂಟ್ಸ್ಗಳಿಗೆ ಆಗತ್ತೆ ಈ ಒಂದು ಜರ್ನಿಯಲ್ಲಿ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ಡಾಕ್ಟರ್ ಕೊಟ್ಟಿದ್ದಾರೆ. ಹೋಪ್ಫುಲಿ ಈ ವಿಡಿಯೋ ನಿಮಗೂ ಕೂಡ ಯೂಸ್ಫುಲ್ ಆಗುತ್ತೆ ಅಂತ. ಯೂಸ್ಫುಲ್ ಆಗೋದಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಶೇರ್ ಮಾಡಿ. ಹಾಗೆ ವಿಶ್ವವಾಣಿ ಟಿವಿ ಸ್ಪೆಷಲ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.